ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಫಿನಾಲೆಗೆ ಎಂಟ್ರಿ ಕೊಡಲು ಸ್ಪರ್ಧಿಗಳ ನಡುವೆ ತೀವ್ರ ಜಿದ್ದಾಜಿದ್ದಿ ಬೇರ್ಪಟ್ಟಿದೆ. ಬಿಗ್ ಬಾಸ್ ಈ ವಾರ ಟಾಸ್ಕ್ ಆಡುತ್ತಾ ಪಾಯಿಂಟ್ಸ್ಗಳಿರುವ ಅವಕಾಶವನ್ನ ಸ್ಪರ್ಧಿಗಳಿಗೆ ನೀಡಿದ್ದಾರೆ. ಆದರೆ ಎಲ್ಲಾ ಸ್ಪರ್ಧಿಗಳಿಗೂ ಸಮಾನವಾಗಿ ಟಾಸ್ಕ್ ಆಡುವ ಅವಕಾಶವೂ ಸಿಗ್ತಿಲ್ಲ. ಮೊದಲು ಮನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆದ ಹನುಮಂತನಿಗೆ ಬಿಗ್ ಬಾಸ್ ಒಬ್ಬರನ್ನ ಈ ವಾರ ಮೊದಲ ಟಾಸ್ಕ್ ಆಡಲು ಆಯ್ಕೆ ಮಾಡುವಂತೆ ತಿಳಿಸಿದರು. ಆ ಸ್ಪರ್ಧೆಗೆ ತಮ್ಮ ಎದುರಾಳಿಗಳನ್ನ ಆಯ್ಕೆ ಮಾಡುವ ಅವಕಾಶವನ್ನು ಕೂಡ ಸಿಗಲಿತ್ತು. ಹನುಮಂತ ಭವ್ಯಗೌಡ ಅವರನ್ನ ಆಯ್ಕೆ ಮಾಡಿದ್ದರು. ಭವ್ಯಗೌಡ ತಮ್ಮ ಮೊದಲ ಟಾಸ್ಕ್ ಆಡಲು ರಜತ್, ಮೋಕ್ಷಿತಾ ಮತ್ತು ಗೌತಮಿಯವರನ್ನ ಆಯ್ಕೆ ಮಾಡಿದ್ದರು. ಹೀಗಾಗಿ ಟಾಸ್ಕ್ ಗೆದ್ದ ನಂತರ ಅವರ ಉದರಾಳಿಗಳನ್ನು ಅವರು ಹಾರಿಸಿಕೊಳ್ಳಬೇಕಾಗಿತ್ತು. ಮೋಕ್ಷಿತಾ ಮತ್ತು ಭವ್ಯ ತಲಾ 3 ಟಾಸ್ಕ್ ಆಡಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಲೀಡ್ನಲ್ಲಿದ್ದಾರೆ. ಮಂಜು, ತ್ರಿವಿಕ್ರಮ್, ರಜತ್ ಮತ್ತು ಗೌತಮಿ ತಲಾ 1 ಟಾಸ್ಕ್ ಆಡಿದ್ದಾರೆ. ಧನರಾಜ್ 2 ಟಾಸ್ಕ್ ಅನ್ನ ಆಡಿದ್ದಾರೆ. ಸದ್ಯ ಮೋಕ್ಷಿತಾ ಮತ್ತು ಭವ್ಯ ನಡುವೆ ಸ್ಪರ್ಧೆ ಬೇರ್ಪಟ್ಟಿದ್ದು, ವಾರದ ಮಧ್ಯದಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಲಿದ್ದಾರೆ. ಇದಾದ ಬಳಿಕ ಯಾರು ಪಾಯಿಂಟ್ಸ್ ಟೇಬಲ್ನಲ್ಲಿ ಹೆಚ್ಚು ಅಂಕ ಹೊಂದಿರುತ್ತಾರೋ ಅವರು ಎಲಿಮಿನೇಷನ್ ಇಂದ ಪಾರಾಗಲಿದ್ದಾರೆ. ಇವರೇ ಅವರ ಫೈನಲಿಸ್ಟ್ ಆಗಿರಬಹುದು. ಸದ್ಯದ ಪಾಯಿಂಟ್ಸ್ ಟೇಬಲ್ನ ನೋಡಿದರೆ ಭವ್ಯ ಫಿನಾಲೆ ಎಂಟ್ರಿ ಕೊಡುವ ಅವಕಾಶ ಹೆಚ್ಚಿದೆ ಎಂದು ಬಿಗ್ ಬಾಸ್ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನಿಮ್ಮ ಪ್ರಕಾರ ಎರಡನೆಯಾಗಿ ಫೈನಲಿಸ್ಟ್ ಆಗಿ ಎಂಟ್ರಿ ಆಗುವರು ಯಾರು ಎಂದು ತಿಳಿದುಕೊಳ್ಳಲು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.